ಸತಿಯಾಗಿದ್ದು ನಮ್ಮ ಜನ್ಮಶತ್ರುವಾದ ಚಂಡಿಕೆಯಲ್ಲಿ ಹೋಗಿ ಬೇಡ್ತೇನೆ ಅನ್ನುವಂತಹ ನಿನ್ನ ನುಡಿಗಳನ್ನು ಕೇಳಿದ ಕ್ಷಣಕ್ಕೆ ನನ್ನನ್ನೇ ನಾನು ಮರೆತು ಬಿಟ್ಟೆ. ಕೋಪದಿಂದ ನಿನ್ನ ಕೆನ್ನೆಯ ಮೇಲೆ ಕೈ ಮಾಡಿಬಿಟ್ಟೆ. ಕೇವಲ ವಿನೋದಕ್ಕಾಗಿ ಆದರೂ ನಮ್ಮ ಸಂಸಾರ ಜೀವನದಲ್ಲಿ ಇಷ್ಟರ ತನಕ ವಿರಸ ಅನ್ನುವುದು ಬರಲಿಲ್ಲ. ಇಲ್ಲ, ಅಂತಹ ನಿನ್ನನ್ನೇ ಇಂದಿನ ದಿನ ನಾನು ಪಡೆಯುವಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ಬರ್ತದೆ ಅಂತಾದ್ರೆ ಏನಿದೆ ಕಾರಣ? ಇದೆಲ್ಲ ಕವಳೆ ಕಾರಣ. ಅವಳನ್ನು ಬದುಕಾಗಾಡೆ ಸಂಗರಕ್ಕೆ ತೆರಳುವಂತಹ ನನಗೆ ಪರಿಪೂರ್ಣವಾದ ವಿಜಯ ಒದಗಲಿ ಅನ್ನುವ ಹಾಗೆ ಸಾಧ್ವಿ ಶಿರೋಮಣಿಯಾದಂತಹ ನೀನು ನನ್ನ ತೋಳಿಗೆ ವೀರ ಕಂಕಣವನ್ನು ಕಟ್ಟಿ ಕಳುಹಿಕೊಡು. ಕಟ್ಟುತ್ತೇನೆ ಪ್ರಭು. ಕಟ್ಟು. ಆದರೆ ನಿಮ್ಮ ಕೈಗಳಿಗಲ್ಲ, ಮತ್ತೆ ಆಕೆ ಎಕರೆಗಳಿಗೆ ರಕ್ಷಾ ಕಂಕಣವನ್ನೇ ಬಿಗಿದು ಸೆರೆಗೊಡ್ಡಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕಾಗಿ ಜಾಬಾಲಿನಿಗಳ ಆಶ್ರಮವನ್ನು ಸೇರಿ ಯಶೋಮತಿಯ ಅಂತ್ಯಕಾಲ ಸಮೀಪಿಸಿತು ಅಂತಾಡಿ. ಅಲ್ಲದೆ ಅವರು ಈ ಹಿಂದೆ ಕೊಟ್ಟ ಮಾತಿನ ಪ್ರಕಾರವಾಗಿ ನರಸನಿಗೆ ಮೋಕ್ಷವನ್ನು ಕೊಡುವುದಕ್ಕಾಗಿ, ಅವರಿಗೆ ಕೊಡಿಸುವುದಕ್ಕಾಗಿ ಹೇಳಿ ನನ್ನ ಮೇಲಾಣೆ ನನ್ನೊಮ್ಮೆ ಆಧರಿಸಿ ಪ್ರಭುವೇ, ನನ್ನೊಮ್ಮೆ ಆಧರಿಸಿ. ಇಲ್ಲೇ ಇದ್ದೇನಲ್ಲ. ಯಶೋಮತಿಯ ಬದುಕಿನ ಪರ್ವಕಾಲವಿದು. ಕೈ ಹಿಡಿದು ಉತ್ತರಿಸಿದ ಗಂಡನ ಸಮ್ಮುಖದಲ್ಲಿ ನನಗೆ ಅಂತ್ಯಕಾಲ ಸಮೀಪಿಸಿದೆ, ಸಂಭವಿಸಿದೆ ಪ್ರಭು. ಏನು ಮಾತಾಡ್ತಾ ಇದೆಯೇ? ಬದುಕಿನ ಭಾಗ್ಯೋದಯವು ಅನ್ನುವ ಹಾಗೆ ಪಾದ ಧೂಳಿಯನ್ನು ಹಣೆಗೊತ್ತಿಕೊಂಡೆ. ಅದೆಲ್ಲ ಈಗ ಯಾಕೆ? ಹಣೆ ಒಡೆದಿದೆ ಪ್ರಭುವೇ, ರಕ್ತ ಜಿನುಗುತ್ತಿದೆ, ಗಂಟಲು ಒಣಗುತ್ತಿದೆ. ನಿಮ್ಮನ್ನು ಉಳಿಸಬೇಕೆನ್ನುವ ಹಾಗೆ ಛಲ ತೊಟ್ಟು ಪ್ರಯತ್ನಿಸಿದ್ರು ನಾನಿಂದು ಕೈ ಸೋತೆ. ಯಾಕೆ? ನಾನು ಇದ್ದೇನಲ್ಲ, ಚೆನ್ನಾಗಿ ಇದ್ದೇನಲ್ಲ. ಹೀಗೆ ಇದ್ದೀರಿ ಪ್ರಭುವೇ. ಮತ್ತು ನಿಮ್ಮನ್ನು ಉಳಿಸಿಕೊಳ್ಳಬೇಕೆನ್ನುವ ಹಂಬಲವಿತ್ತು. ಆದರೆ ಮುಗಿಲ ಮರೆಯಲ್ಲಿ ಯಾರೂ ನಿಂತು ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದ್ದಾರೆ. ಪ್ರಭುವೇ, ಹೊರಟೆ ಹರಸ ನಿನಗೆ ಅಂತದ್ದು ಭ್ರಮೆ ಸುಮ್ಮನೆ. ಮುಗಿಲ ಇಲ್ಲ, ಮತ್ತೆ ಮುಗಿಲ ಮರೆಯಿಂದ ಯಾರು ಕರೆಯುವುದು? ನಿನ್ನ ಹಾಗೆ ಕರೆಯುವ ಧೈರ್ಯ ಇತ್ತು. ಯಾಕೆ ಬಿಟ್ಟುಕೊಂಡೆ? ಅಂತಃಪುರವನ್ನು ಸೇರು, ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸು. ಯಶೋಮತಿ, ನನ್ನನ್ನು ಒಬ್ಬಂಟಿಯನ್ನಾಗಿಸಿ ಹೊರಟೇ ಹೋದೆಯ. ಅರೆಕ್ಷಣವೂ ನಿಮ್ಮನ್ನಾಗಲಿರಲಾರೆ. ನಿಮ್ಮ ಸಾಂಗತ್ಯವಿಲ್ಲದೆ ಹೋದರೆ ಈ ಸಂಸಾರವೇ ನಿಸ್ಸಾರ. ಹೀಗೆ ಅಡಿಗಡಿಗೆ ಆಡುತ್ತಿದ್ದಂತಹ ನಿನ್ನ ನುಡಿಗಳು ಈಗಲೂ ನನ್ನ ಕಿವಿಗಳಲ್ಲಿ ಅನುರಣಿಸುತ್ತಾ ಇದೆ. ಕಳಕುಲ ಸಾಮ್ರಾಜ್ಞಿಯಾಗಿ ಸೌಭಾಗ್ಯವತಿಯಾಗಿ ಯಾವಾಗ ಏಕವೀರಾದ್ರಿ ಅರಮನೆಯನ್ನು ನೀನು ಪ್ರವೇಶಿಸಿದೆಯೋ ಒಂದು ಕ್ಷಣವೂ ಮತ್ತೆ ಹಿಂದಿರುಗಿ ನೋಡಬೇಕಾದ ಪ್ರಮೇಯ ಬರಲಿಲ್ಲ. ನನ್ನ ಬದುಕಿನಲ್ಲಿ 14 ಲೋಕಗಳ ವಿಭುವನ್ನಿಸಿಕೊಂಡೆ, ದೇವತ್ವವನ್ನು ಸಂಪಾದಿಸಿದೆ. ಎಲ್ಲ ನಿನ್ನದ್ದಾದಂತಹ ಕಾರ್ಪುಣ ಅಂತ ನನಗೆ ಈಗ ಅರ್ಥವಾಗ್ತಾ ಇದೆ. ಜೊತೆಯಾಗಿ ಗರಿ ಬಿಚ್ಚಿ ಹಾರುವಂತಹ ಹಕ್ಕಿಯಂತೆ ಸಂಸಾರ ಜೀವನದಲ್ಲಿ ಸಂತೋಷದ ವಿಹಾರವನ್ನೇ ನಾವು ಮಾಡಿದೆವು. ಆದರೆ ಈ ಕ್ಷಣದಲ್ಲಿ ಒಂದು ಬದಿಯ ಗರಿಯೇ ಕತ್ತರಿಸಲ್ಪಟ್ಟಂತಹ ಹಕ್ಕಿಯಂತೆ ಈ ಅರುಣಾಖ್ಯನ ಬದುಕು ಗತಿಗಟ್ಟು ಆಗುವಂತಹ ದುಸ್ಥಿತಿ ಆಗಿಹೋಯಿತು. ಕಳಕುಲ ಸಾಮ್ರಾಜ್ಞಿಯಾದಂತಹ ನಿನ್ನ ಅಳಿವಿನ ಮೂಲಕವಾಗಿ
ಉಳಿಸಿಕೊಂಡ ಪಾತಕಿ ನಾನಾಗಿ ಹೋದನಲ್ಲ. ಶಿವನೇ ಶಿವನೇ ಶಿವನೇ, ನನ್ನ ಪ್ರೀತಿಯ ಸತಿಯಾದ ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗ